ನಿಮ್ಗೆ ಏನಿರ್ತದ ನೆಕ್ಸ್ಟ್ ಈಗ ನೀವು ಏನ್ ಮಾಡ್ಬೇಕು ಅನ್ನೋದೇ ನಿಮ್ಗೆ ಒಂದು ದೊಡ್ಡ ಟಾಸ್ಕ್ ಆಗಿರ್ತದೆ. ಬಟ್ ಈಗ ನಾ ಹೇಳಿದೆ ನಿಮಗೆ, ಡೈಲಿ ಎದ್ದ ಕೂಡಲೇ ನೀವು ಪೇಪರ್ ಓದಿ ನಿಮ್ಮ ವೆಕ್ಯಾಬುಲರಿ ಇಂಪ್ರೂವ್ ಮಾಡ್ಕೊಂಡು, ಯಾವ್ದಾದ್ರು ಇಂಪಾರ್ಟೆಂಟ್ ಇರ್ತಾರೆ ಒಂದು ಬುಕ್ ಮಾಡ್ಕೊಂಡು ಅದರಲ್ಲಿ ನೀವು ಬರೀಬೇಕು ಅಂತ ಹೇಳಿ. ಇದೇ ತರ ನಿತ್ಯ ಜೀವನದಲ್ಲಿ ಎಲ್ಲರೂ ಬೆಳಗ್ಗೆ ಬೇಗನೆ ಹೇಳ್ಬೇಕು, ಬೇಗನೆ ಮಲಗಬೇಕು. ಸೊ ನಿಮ್ದು ಸೆಲ್ಫ್ ಆನೆಸ್ಟಿ ಇವತ್ತು ಏನು ಕಲಿಸ್ತಾರಲ್ಲ ಅದನ್ನ ಎಕ್ಸ್ಟ್ರಾ ಆರ್ಡಿನರಿ ಆಗಿ ಓದಬೇಕು. ಇವತ್ತು ನೀವು PUC ಫಸ್ಟ್ ಇಯರ್ ಇದ್ರೆ ಸೆಕೆಂಡ್ ಇಯರ್ದು ಓದಕ್ಕೆ ಸ್ಟಾರ್ಟ್ ಮಾಡಬೇಕು. ಇವನ್ ಎಲ್ಲ ಮಾಡಬೇಕಾದ್ರೆ ನಿಮ್ಮಲ್ಲಿ ಏನು ಬೇಕು? ಫಸ್ಟ್ ನಿಮ್ಮಲ್ಲಿ ಏನು ಬೇಕು? ಆ ಮೋಟಿವೇಶನ್ ಬೇಕು. ಆ ಮೋಟಿವೇಶನ್ ಇವತ್ತು ಯಾರು ನೀಡ್ತಾರೆ ನಿಮಗೆ? ನಿಮ್ಮ ಪ್ರಿನ್ಸಿಪಲ್ ಸಾಹೇಬ್ ನೀಡ್ತಾರೆ, ನಿಮ್ಮ ಟೀಚರ್ಸ್ ನೀಡ್ತಾರೆ ಅಲ್ಲ. ಯಾವಾಗಲೂ ಹೆಂಗಿದೆ ಅಂದ್ರೆ ಗೋರ್ ಗೋಪಾಲ್ ದಾಸ್ ಸರ್ ಹೇಳ್ತಾರೆ, ಸಮ್ ಥಿಂಗ್ಸ್ ಯಾವುದಾದ್ರೂ ಆಗ್ಬೇಕಾಗಿತ್ತು ನಿಮ್ಮ ಜೀವನದಲ್ಲಿ ಎಕ್ಸ್ಟ್ರಾರ್ಡಿನರಿ ಬದಲಾವಣೆ ಬರಬೇಕಾದ್ರೆ ಯು ಹ್ಯಾವ್ ಟು ಮೇಕ್ ಇಟ್. ಸುಮ್ಮನೆ ಆಗಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ದು 1.5 ಬಿಲಿಯನ್ 150 ಕೋಟಿ ದೇಶ, ಬಹಳಷ್ಟು ಕಾಂಪಿಟೇಷನ್ ಇದೆ. ಇವತ್ತು ನೀವು ಓದ್ತಾ ಇದ್ದೀರ ನಿಮ್ಗೆ ಇಲ್ಲಿ ಅರ್ಥ ಆಗಲ್ಲ. ಯಾಕಂದ್ರೆ ನಾವು ಓದಿದ ನೆಕ್ಸ್ಟ್ ಬಂದಿರ್ತಾರಲ್ಲ ಸಮಾಜದಲ್ಲಿ ಕೆಲ್ಸಕ್ಕಂತ ಹೇಳಿ ಅವ್ರು ನೋಡ್ತಾ ಇದ್ದೀವಿ.